ಗಂಗಾವತಿಯ ಗ್ರಾಮ ದೇವತೆ ಆಗಿರುವಂತ ದುರ್ಗಮ್ಮ ದೇವಿಯ 3 ವರ್ಷದ ಅದ್ದೂರಿ ಜಾತ್ರೆಗಾಗಿ 18, 19, 20, 21 ಈ 4 ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ 18ನೇ ತಾರೀಕು ಕುಂಭ ಮೆರವಣಿಗೆ ಬೆಳಗ್ಗೆ 9 ಗಂಟೆಗೆ ಕಲ್ಮಠದಿಂದ ಕುಂಭ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಆ ನಂತರದಲ್ಲಿ ಅನ್ನ ಸಂತರ್ಪಣೆಯೊಂದಿಗೆ ಅವತ್ತಿನ ಕಾರ್ಯಕ್ರಮ ಕುಂಕುಮಾರ್ಚನೆಯೊಂದಿಗೆ ಮುಕ್ತಾಯವಾಗುತ್ತದೆ. ಮತ್ತೆ 19ನೇ ತಾರೀಕಿಗೆ ಚಂಡಿ ಪಾರಾಯಣ ಇರುತ್ತದೆ, ಅದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮತ್ತೆ 20ನೇ ತಾರೀಕಿಗೆ ಚಂಡಿ ಪೂರ್ಣ ಆಹುತಿಯೊಂದಿಗೆ ಸಾಯಂಕಾಲ ಅದ್ದೂರಿ ಅಮ್ಮನ ಮೆರವಣಿಗೆಯನ್ನು ಕಲ್ಮಠದಿಂದ ಪ್ರಾರಂಭವಾಗುತ್ತದೆ. ಮತ್ತು 21ಕ್ಕೆ ಮಹಾಜಾತ್ರೆ ಇರ್ತದೆ. ಈ 4 ದಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಸಮಸ್ತ ನಾಡಿನ ಜನತೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮೂರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದುರ್ಗಾ ಪರಮೇಶ್ವರಿಯ 3ನೇ ವರ್ಷದ ಗಂಗಾವತಿ ಮಹಾಜಾತ್ರೆ ಕಾರ್ಯಕ್ರಮವನ್ನ ಈಗಾಗಲೇ ಹಿರಿಯರ ಮಾರ್ಗದರ್ಶನದಲ್ಲಿ ಜಾತ್ರಾ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ. ದಿನಾಂಕ 18, 19, 20, 21 ಈ 4 ದಿನಗಳು ಸಹಿತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ 18ನೇ ತಾರೀಕು ಕಲ್ಮಠದಿಂದ ಬೆಳಗ್ಗೆ ಕುಂಭ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಮತ್ತು ಕುಂಕುಮ ಅರ್ಚನೆ ಕಾರ್ಯಕ್ರಮ ಆ ದಿನ ಇರ್ತದೆ. 2ನೇ ದಿನ 19ನೇ ತಾರೀಕು ಒಂದು ಚಂಡಿ ಹೋಮ ಪಾರಾಯಣ ಇರ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು 20ರ ತನ ಆ ಒಂದು ಪಾರಾಯಣ ಕಾರ್ಯಕ್ರಮ ನಡೀತೈತೆ. 21ನೇ ಅವತ್ತೇ 19ನೇ ತಾರೀಕು ಸಾಯಂಕಾಲ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮದ ಹಿರಿಯರ ಮನೆಯಿಂದ ಒಂದು ಕುಂಭ ಬರ್ತಕ್ಕಂಥದ್ದು. ಅದಾದ ನಂತರ ಒಂದು ಭವ್ಯವಾದ ಮೆರವಣಿಗೆಯನ್ನ ಆ ದಿನ ಸಾಯಂಕಾಲ ಮೆರವಣಿಗೆ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ಸಹಿತ ಎಲ್ಲರೂ ಪಾಲ್ಗೊಳ್ಬೇಕು. 21 ಇಡೀ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಂದ ಮತ್ತು ಎಲ್ಲ ಸಮಾಜದವರು ಸಹಿತ ದೇವಿಗೆ ಒಂದು ಎಡೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಪೂರ್ಣ ಕುಂಭಗಳನ್ನ ಊರಿನ ಎಲ್ಲರೂ ಪೂರ್ಣ ಕುಂಭದವರಿಗೆ ತಾಯಿಯ ಒಂದು ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ತಾವೆಲ್ಲರೂ ಪುಣ್ಯತರಾಗಬೇಕಂತಂದು ವಿನಂತಿ ಮಾಡಿಕೊಂಡು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಆಯೋಜಿಸಲಾಗಿದೆ. ಅದರ ಬಗ್ಗೆ ಇನ್ನೂ ಹಿರಿಯರು ಮಾತಾಡ್ತಾರ. ಆ ವಿಷಯವನ್ನ ತಾವೆಲ್ಲರೂ ಆದಷ್ಟು ಎಲ್ಲ ನಮ್ಮ ಗಂಗಾವತಿ ನಗರದ ಮತ್ತು ಗಂಗಾವತಿ ಸುತ್ತಮುತ್ತಲಿನ ಗ್ರಾಮದ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿಕೊಳ್ತೇವೆ.